Okay, that's a guarantee. That's the confidence. Ganesh, ಇಲ್ಲ ಕಾನ್ಫಿಡೆನ್ಸ್ ಅನ್ನೋದಕ್ಕಿಂತ ಟ್ರೂತ್ ಅದು ಹಾನೆಸ್ಟ್ಲಿ ಹೇಳ್ತಾ ಇದ್ದೀವಿ ಆ್ಯಂಡ್ ಹಾನೆಸ್ಟ್ಲಿ ನಾವು ಡಿಸ್ಕಸ್ ಮಾಡಿದ್ದೀವಿ ಕೂಡ. ಈಗ ನಾನು ಬೇರೆ ಸಿನಿಮಾ ಆ ಸಿನಿಮಾ ಈ ಕಂಪೇರ್ ಮಾಡ ನನ್ನ ಸಿನಿಮಾ ಬಗ್ಗೆ ನಾನು ಮಾತಾಡೋಣ. ನನ್ನ ಸಾಂಗು ಈ ಮಟ್ಟಕ್ಕೆ ರೀಚ್ ಆಗಿ ತುಂಬ ದಿನಗಳಾಗಿತ್ತು. ಇದರ ಪ್ರಾಮಾಣಿಕತೆ ಇದೆ ನಾನು ಹೇಳೋದ್ರಲ್ಲಿ. ಆ್ಯಂಡ್ ಇವತ್ತು ಈ ದ್ವಾಪರ ಸಾಂಗ್ ರೀಚ್ ಆಗಿರೋ ಮಟ್ಟ ನೋಡಿದಾಗ ರಿಯಲಿ ನಾವಿಬ್ಬರು ಕೂಡ ಆಶ್ಚರ್ಯ ಬಿದ್ದಿದ್ದೀವಿ. ನಾವು ಹಿಟ್ ಆಗುತ್ತೆ ಅಂದ್ಕೊಂಡಿದ್ವಿ, ಬಟ್ ಈ ಥರ ಎಲ್ಲಿ ತಿರುಗಿ ನೋಡಿದ್ರೆ ಅದು ರಿಂಗ್ ಟೋನ್ ಅದೇ. ಇನ್ಸ್ಟಾಗ್ರಾಮ್ ಅಲ್ಲಿ ಪ್ರತಿ ರೀಲ್ ಓಪನ್ ಮಾಡಿದ್ರೆ 3 ರೀಲಲ್ಲಿ 1 ರೀಲ್ ಬಂದೇ ಬರುತ್ತೆ. ಎಲ್ಲರೂ ಮಾಡ್ತಾರೆ. ಅಂಡ್ ಇಂಪ್ರೆಷನ್ಸ್ ವಿ ವರ್ ಜಸ್ಟ್ ಟಾಕಿಂಗ್ ಅಬೌಟ್ 62 ಮಿಲಿಯನ್ಸ್ ಇಂಪ್ರೆಷನ್ಸ್. ಅಂದ್ರೆ ನಿಮಗೆ ಹತ್ತತ್ರ ಇಂಪ್ರೆಷನ್ಸ್ 6 ಕೋಟಿ ಚೇಂಜ್. Actually, when nowadays, ಸೊ ನಾನು ಓಕೆ ಇಂಪ್ರೆಷನ್ ಇದು ಇನ್ಸ್ಟಾಲ್ ಇದು ಯೂಟ್ಯೂಬಲ್ಲಿ ನಮಗೆ 1,60,00,000 ಆಗಿದೆ, ಎಲ್ಲ ಬಿಟ್ಬಿಡಿ, ಇಷ್ಟರಲ್ಲಿ 10% ಬಂದರೆ ಸಾಕು ಅಂತ ನಾವು ಕ್ಯಾಲ್ಕುಲೇಷನ್ ಪಕ್ಕಾ ಕ್ಯಾಲ್ಕುಲೇಷನ್. when I recent times ಅಲ್ಲಿ like decade ಅಲ್ಲಿ ತಗೊಂಡ್ರೆ one of the favorite albums is Ashiki 2, because Ashiki 1 is a biggest thing, musical magical movie. But adunu Ashiki 2 ange agidalla, the musical agide. Namage like when people are saying that Kannada dalli nowadays 1 or 2 songs hit agadu is a very big thing for any music company or any director and any hero. But for me till yesterday I released 5 songs, 5 were hit. So the complete album kottidini anna satisfaction as on today. That is a big thing. Tomorrow cinema enandre, when audience says that cinema is a complete, edakke why they say anadu, usually when we promote okay bidi all directors their own dabba on ide irutte, it is not a deniable fact. But ee cinema, yes, first phase engideno, second phase ange irutte cinema wise. No, why I am confident means, firstly, I'm an audience. I watched my movie also as an audience. So I saw the movie 2 days back only. Oh, okay. That's the reason I am saying that I saw with my Hyderabad team al noduvaga. I said that yes, this film will do here. I am not saying I am the director. I am not saying as a cinema only. If I look outside, yes, it will do. Why should be? Music is good, cinema is good. Yes, lovely. That is the confidence I have, sir. On this and ಇನ್ನೊಂದು ನಮ್ಮ ಕಡೆಯಿಂದ ತುಂಬಾನೇ ಒಂದು ಖುಷಿಯಾಗೋ ವಿಚಾರ ನಮಗೆ ಅಂತ ಹೇಳಿದ್ರೆ, ಇತ್ತೀಚೆಗೆ ಬರೀ ಬ್ಲ್ಯಾಕ್ ಸಿನಿಮಾಗಳು, ಕತ್ಲೆ, ಥಿಯೇಟ್ರಲ್ಲೂ ಕತ್ಲೆ, ಸ್ಕ್ರೀನ್ ಮೇಲೂ ಕತ್ಲೆ, ಅದನ್ನ ನೋಡ್ಕೊಂಡು ಬಂದ್ಮೇಲೆ ನಮ್ಮ ಮನಸ್ಸಲ್ಲೂ ಕತ್ಲೆ. ಬಟ್ ಇದು ಹಾಗಲ್ಲ, ನೋಡುವಾಗ್ಲೇನೆ ಒಂದು ಫ್ರೆಶ್ನೆಸ್ ಫೀಲ್ ಆಗುತ್ತೆ, ಕಲರ್ಫುಲ್ ಮ್ಯೂಸಿಕ್ ಚೆನ್ನಾಗಿದೆ. ಒಬ್ಬ ವ್ಯಕ್ತಿಗೆ ಈಗ ಸಿನಿಮಾಗೆ ನೋಡಕ್ ಬರೋದು ಅದಕ್ಕೆ ಅಲ್ವಾ, 1-2 ಗಂಟೆ ಕೂತ್ಕೊಂಡು ನಾನು ರಿಲ್ಯಾಕ್ಸ್ ಆಗಬೇಕು ಸಿನಿಮಾ ನೋಡಿದಾಗ. ಪ್ರತಿ ಒಂದು 8 ವರ್ಷಕ್ಕೆ 10 ವರ್ಷಕ್ಕೆ ಜಾನರ್ಗಳು ಚೇಂಜ್ ಆಗ್ತಾ ಇರುತ್ತೆ. ನನಗೆ ಖುಷಿಯಾಗಿದ್ದೇನು ಅಂದರೆ ಒಂದು ಕಲರ್ಫುಲ್ ಫಿಲ್ಮ್, ಒಂದು ಫ್ಯಾಮಿಲಿ ಫಿಲ್ಮ್, ಒಳ್ಳೇದಾಗಬೇಕು, ಅಣ್ಣಂಗೆ ಒಳ್ಳೇದಾಗಬೇಕು ಅಂತ ತಮ್ಮ, ಏನ ಮಗನಿಗೆ ಒಳ್ಳೇದಾಗಬೇಕು ಅಂತ ಅಪ್ಪ, ಈ ಥರ ಫಿಲ್ಮ್ ಬಂದು ತುಂಬ ದಿನ ಆಯಿತಾ. ಗಾಟ್ ಇಟ್. ಸೊ ಆ ಪಾಸಿಟಿವ್ನೆಸ್ಸಲ್ಲಿ ಮಾಡಿದಂಥ ಸಿನಿಮಾ. ನನಗೆ ಡೈರೆಕ್ಟ್ ಹೇಳ್ತಿದ್ರಲ್ಲ, DTS ಇಂದ ಫೋನ್ ಮಾಡಿದ್ರು ಇವರು, ಸರ್ ಇಂಜಿನಿಯರ್ ನಿಮ್ಮ ಜೊತೆ ಮಾತಾಡಬೇಕಂತೆ, ಹೈದರಾಬಾದಲ್ಲಿ ನಡೀತಾ ಇತ್ತು DTS, ಒಂದು ಒಳ್ಳೆ ಬಿಗ್ ಇಂಜಿನಿಯರ್ ಅವರು. ಏನಂತೆ ಸರ್ ಅಂದೆ, ನಿಮ್ಮ ಪರ್ಫಾರ್ಮೆನ್ಸ್ ತುಂಬ ಇಷ್ಟ ಆಯಿತು ಸರ್ ಅವ್ರಿಗೆ, ಹೋಲ್ ಸಿನಿಮಾ ಈ ಲೈಕ್ ಡಿಟ್ ಅಂತ. ಅದರಲ್ಲಿ ಒಂದು ಕ್ಯಾರೆಕ್ಟರ್ ಬರುತ್ತೆ, ಅವ್ನು ಬರೋದೇ 2 ಸೀನು ರೆಹಮಾನ್ ಅವರೇ. ಅದು ಆ ಸೀನು ಕೂಡ ರಿಟರ್ನ್ ಸೀನು, ಬಟ್ ಇಂಪ್ರೂವೈಸ್ ಆಗಿದಂಥ ಕ್ಯಾರೆಕ್ಟ್ರು, ಇಂಪ್ರೂವೈಸ್ ಆಗಿ ಮಾಡಿದ್ವಿ. ಡಬ್ಬಿಂಗಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ, ಇವನು ಎದ್ದು ನಿಲ್ಕೋತಾನೆ ಈ ಕ್ಯಾರೆಕ್ಟ್ರು, ಇವನು ಎದ್ದು ನಿಲ್ಕೋತಾನೆ ಈ ಕ್ಯಾರೆಕ್ಟ್ರು ಅಂತ. ಸೊ ಆ 2 ಕ್ಯಾರೆಕ್ಟ್ರು ಆ ಇಂಜಿನಿಯರ್ ಮಾತಾಡಿದ್ದಾರೆ, ಒಂದು ಹೀರೋ ಆ್ಯಂಡ್ ಇನ್ನೊಂದು 2 ಸೀನ್ ಬರೋ ಕ್ಯಾರೆಕ್ಟ್ರು. ಸರ್ ನಿಮ್ಮ ಪರ್ಫಾರ್ಮೆನ್ಸ್ ತುಂಬ ಇಷ್ಟ ಆಗಿದೆ ಮಾತು. ನಾನು ಹೇಳಿದೆ, ಸರ್ ನಾನು ಏನು ಪರ್ಫಾರ್ಮ್ ಮಾಡಿದ್ದೀನಿ ಸರ್, ನಾನು ಬರೀ ಅಲ್ಲಿ ಏನಿದೆಯೋ ಅದನ್ನು ಮಾಡಿದ್ದೀನಿ ಅಷ್ಟೇ, ನನಗೆ ಗೊತ್ತಿಲ್ಲ ನಾನು ಏನು ಮಾಡಿದ್ದೀನಿ ಅಂತ. ಮತ್ತೆ ನೀವು ನನಗೆ ಅದು ಮಾಡೋಕ್ಕೆ ಹೇಳಿದ್ರೆ ನನ್ನ ಕೈಯಲ್ಲಿ ಕಷ್ಟ ಆಗ್ಬೋದು, ಬೇರೆದು ಮಾಡ್ಬೋದು, ಅದೇ ಮಾಡೋಕ್ಕಾಗಲ್ಲ. Anonymously, what I mean, everybody is saying that cinema not from the very simple content, but there is some magical element in this cinema and a thing when someone says, and honestly nange I have a very good friends, they don't praise me. Critics, all are critics, they say that and ಅವ್ರಿಗೆ ಹೇಳ್ತೀನಿ don't praise me, because
ಅದು ಆಲ್ ಬುಲ್ಶಿಟ್. ಫಸ್ಟ್ ವಿ ಹ್ಯಾವ್ ಟು ಲೂಪ್ ಹೋಲ್ಸು, ಲೂಪ್ ಎಂಡ್ಸು, ಕ್ರಿಟಿಸೈಸಿಂಗ್ ನಾವೇ ಇರಬೇಕು. ಅದೇ ಪೀಪಲ್ ವಿಲ್ ಲಾಫ್ ಎಟ್ ಅಸ್ ಬಿಕಾಸ್ ವಿ ಕ್ರಿಟಿಸೈಸ್ ಎವ್ರಿಬಡೀಸ್ ಮೂವೀಸ್ ಬಿಕಾಸ್ ಅದು ನಮ್ಗೆ ಇರುತ್ತೆ. ವಿ ಓನ್ಲಿ ಬಿಕಾಸ್ ವಿ ವಾಚ್, ಬಿಕಾಸ್ ಎವ್ರಿ ಫ್ರೈಡೆ ವಿಲ್ ಬಿನ್ ಥಿಯೇಟರ್ಸ್, ವಿ ಓನ್ಲಿ ಸೇ ದಟ್ ದಿ ಸೊ ಅಗೇನ್ ವೆನ್ ವಿ ಆರ್ ಮೇಕಿಂಗ್ ಅದು ಇರಬೇಕಂತ. ಬಟ್ ಈ ಸಿನಿಮಾಗೆ ಒಂದೇ ಒಂದು ಸಿನಿಮಾ ಯೂಶಲಿ ಅ ಸಿನಿಮಾ ವಿ ಕ್ರಾಸ್ ಆಫ್ ಫಿಂಗರ್ಸ್ ಟಿಲ್ ರಿಲೀಸ್, ವಾಟ್ ಕೈಂಡ್ ಆಫ್ ರಿಪೋರ್ಟ್ ಇರುತ್ತೆ ಪ್ರಾಬ್ಲಿ ಟಿಲ್ ಮಾರ್ನಿಂಗ್ ಶೋ ಅಂತ. ಸಮ್ ಆರ್ ಈ ಸಿನಿಮಾ ಒಂದೇ ಒಂದು ಸಿನಿಮಾ ವಾಟ್ ಹ್ಯಾಪನ್ ಮೀ ದ ರೆಸ್ಪಾನ್ಸ್ ವಾಟ್ ಈಸ್ ಗೆಟಿಂಗ್ ಫ್ರಮ್ ಔಟ್ಸೈಡ್ ಪ್ರಾಬ್ಲಿ ಇಟ್ ಇಸ್ ಲೀಕ್ ಆಗಿದ್ದು ಕ್ವಶನ್ ಪೇಪರ್ ಥರ ಇದೆ ನನಗೆ. ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಮಗೆ. ಆಮೇಲೆ ನಮಗೆ ಒಂದು ಈಗರ್ನೆಸ್ ಇದೆ ರೆಹಮಾನ್, ಈಗರ್ನೆಸ್ ಇದೆ. ಅಂದರೆ ಈ ಸ್ಯಾಟಿಸ್ಫ್ಯಾಕ್ಷನ್ ಜನಗಳಿಗೆ ಹೇಗೆ ಅನಿಸುತ್ತೆ ಅಂತ ಈಗರ್ನೆಸ್ ಇದೆ. ಆ್ಯಂಡ್ ದ್ವಾಪರ ಆ ಸಾಂಗು, ಆ ಸ್ಟೆಪ್ಪು ಮೊಬೈಲಲ್ಲಿ ಹಂಗೆ ಕಾಣಿಸ್ತಿದೆಯಲ್ಲ, ಬಿಗ್ ಇಷ್ಟಪಟ್ಟಿದಾರಲ್ಲ, ಬಿಗ್ ಸ್ಕ್ರೀನ್ ಮೇಲೆ ನೋಡ್ಬಿಟ್ಟು ಹೇಗೆ ಇವ್ರು ರೆಸ್ಪಾಂಡ್ ಮಾಡ್ಬೋದು ಅಂತ. ಆಯಿತಾ, ನಾವು ಮಾತಾಡಿದಾಗ ನಮ್ಗಳು ಈ ಸಾಂಗ್ ಬಂದಾಗ ಥಿಯೇಟ್ರಲ್ಲಿ ಹೆಂಗೆ ಎರಪ್ಟ್ ಆಗ್ಬೋದಲ್ಲ, ಹ್ಯಾಪಿನೆಸ್, ದಟ್ ಈಸ್ ಹ್ಯಾಪಿನೆಸ್ ಅಲ್ಲ. ನೀವು ಇಷ್ಟಪಟ್ಟಿದ್ದ ಸಾಂಗು, ನಿಮಗೆ ಇಷ್ಟಪಟ್ಟಿರೋ ನಿಮ್ಮ ಹೀರೋ ಅಲ್ಲಿ ಕುಣಿತಾ ಇದ್ದಾನೆ, ಯಾವುದಕ್ಕೆ ನೀವು ರೀಲ್ ಮಾಡಿದಿರಿ ಅದೇ ಸ್ಟೆಪ್ ಹಾಕ್ತಾ ಇದ್ದಾನೆ ಅಂದಾಗ ಅಲ್ಲಿ ಬೇರೆ ಏನೂ ಇರಲ್ಲ. ಆ ಸಿಂಗಲ್ ಸ್ಕ್ರೀನ್ ಇರ್ಬೋದು, ಇಲ್ಲ ಮಲ್ಟಿಪ್ಲೆಕ್ಸ್ ಇರ್ಬೋದು, 400 ಸೀಟ್ ಇರ್ಬೋದು, 1000 ಸೀಟ್ ಇರ್ಬೋದು, ಇಷ್ಟೂ ಜನರ ಹ್ಯಾಪಿನೆಸ್ ಇರುತ್ತೆ ಅಲ್ಲಿ, ಎರಪ್ಟ್ ಆಗುತ್ತೆ ಹ್ಯಾಪಿನೆಸ್. ಆ ಒಂದು ಪಾಸಿಟಿವ್ ಹ್ಯಾಪಿನೆಸ್ ಎರಪ್ಟ್ ಆಗುತ್ತೆ ಸಾಂಗುದು. ಒಟ್ಟಾರೆ ಸಿನಿಮಾ ಆಗಿ ನೋಡಿದಾಗಂತೂ ರೆಹಮಾನ್ ಅವರೇ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನೋಡೋಕ್ಕೋಸ್ಕರ, ಕೇಳೋಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ.